Tamil Nadu has the right to use Kaveri water from time immemorial. Even after our right was upheld in the Supreme Court, we are having to struggle every year to obtain Kaveri water. Instead of giving our due share of water, only surplus water is being released to Tamil Nadu by the government of Karnataka. In this situation, government of Karnataka is attempting to implement the Mekedatu project. If this project is implemented, agricultural production as well as farmers' livelihood will be severely affected. This government is taking necessary legal measures to halt this and to get water for Tamil Nadu at the right time. ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಕರಾರಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ಲ ಇಂಡಸ್ಟ್ರೀಸ್ಗೂ ಬೇಕು. ಸೊ ಇವತ್ತು ತಮಿಳುನಾಡಿಂದ ಎಲ್ಲ ಎಷ್ಟೋ ಜನ ಬಂದು ಇಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ಇಲ್ಲಿಂದ ಹೋಗಿ ಅಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬೇರೆ ಮಾಡೋಕ್ಕಾಗ್ತದ? ನಮಗೆ ಇಷ್ಟ ಇಲ್ಲ. ಈ ಪ್ರಾಜೆಕ್ಟು ತಮಿಳುನಾಡವ್ರಿಗೆ ಜಾಸ್ತಿ, ಕರ್ನಾಟಕನ ಏನಪ್ಪಾ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯ, ಈ ಕಡೆ ಹಾಸನ, ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ, ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ, ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡವರು ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮಗೊಂದು ಲಾಭ ಇದೆ. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡಬಹುದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ನಾವೀಗಾಗಲೇ ಅದಕ್ಕೆ ಏನೇನು ಬೇಕೋ, ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡವರ ಏನು ವಾದ ಇತ್ತು, ಆ ವಾದನ ಕೇಳಿದ್ದಾರೆ. ಅವರು ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಅವರು ಸೆಂಟ್ರಲ್ ಗವರ್ಮೆಂಟ್ಗೆ, ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಆರ್ಡರ್ ಏನು ಬಂದಿದೆ ಅವ್ರಿಗೆ ಅನುಕೂಲ, ನಮ್ಗೆ ಅನುಕೂಲ, ಇಬ್ಬರಿಗೂ ಸಮಾಂತರವಾದಂಥ ಆರ್ಡರ್ ಅವರು ಕೊಟ್ಟಿದ್ದಾರೆ. ಅವರು ರಾಜಕೀಯವಾಗಿ ಅವರ ಸರ್ವೈವಲ್ಗೆ ಅವರ ಧ್ವನಿ ಎತ್ತಬೇಕು. ಎಲ್ಲ ಪಾರ್ಟಿಯವರು ಅದಕ್ಕೆಲ್ಲ ಒಟ್ಟಿಗೆ ಸೇರಿ ಅವ್ರು ಮಾಡ್ತಾರೆ. ಅವ್ರ ವಾದ ಎಲ್ಲ ಮಾಡಾಗಿತ್ತಲ್ಲ. ಜಡ್ಜ್ಮೆಂಟು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಅದು 3 ಮೆಂಬರ್ ಜಡ್ಜ್ಮೆಂಟು ಬಂದ ಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ? ಈಗ ನಮಗೆ 177 TMC ಬಿಡಬೇಕು ಅಂತ ಹೇಳಿದ ಮೇಲೆ ನಾವು ಒಪ್ಕೊಳ್ಳಿಲ್ವಾ? ಈಗ ಬಿಜೆಪಿಯಿಂದ ಆಯ್ಕೆಯಾಗಿರೋ ಸಂಸದರು ಇದ್ರ ಬಗ್ಗೆ ಹೋರಾಟ ಮಾಡಬೇಕಲ್ಲ ಸರ್ ಕೇಂದ್ರದಲ್ಲಿ? ಅವ್ರು ಮಾಡ್ತಾರೆ ಖಂಡಿತ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಎಂಪಿಗಳು, ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯದ ಹಿತನ ಕಾಪಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ.